be forever on fire. ಜನವರಿ 6ರಂದು ದೆಹಲಿಗೆ ಹೋಗಿ ವಕ್ಫ್ ಒತ್ತುವರಿ ವಿಡಿಯೋ ಸಾಕ್ಷಿಯನ್ನ ನೀಡ್ತೀವಿ. ಬಿಜೆಪಿ ಕಾಂಗ್ರೆಸ್ ಸರ್ಕಾರ ನೀಡಿರುವಂತ ನೋಟಿಸ್ ಬಗ್ಗೆಯೂ ಪ್ರಸ್ತಾಪಿಸುತ್ತೇವೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚುನಾವಣೆಗೆ ಇನ್ನೂ 3.5 ವರ್ಷ ಇದೆ. ಇದು ಚುನಾವಣೆಗಾಗಿ ಮಾಡ್ತಿರುವಂತ ಹೋರಾಟ ಅಂತೂ ಅಲ್ಲ. ಚುನಾವಣಾ ಬಂದಾಗ 138 ಸ್ಥಾನ ಗೆಲ್ತೀವಿ ಅಂತ ಹೇಳಿದ್ದೇವೆ. ವಕ್ಫ್ ವಿರುದ್ಧ ಹೋರಾಟ ಪಕ್ಷಾತೀತವಾದಂತ ಹೋರಾಟ, ರೈತರ ಹಾಗೂ ಸಾರ್ವಜನಿಕ ಆಸ್ತಿ ಉಳಿಸುವಂತ ಉದ್ದೇಶದ ಹೋರಾಟ. ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ವಕ್ಫ್ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಬಿಜೆಪಿಯ ಭಿನ್ನಮತೀಯರು ಅಂತ ಏನು ಕರೆಸ್ಕೊಳ್ತಾ ಇದ್ದಾರೆ ಅಥವಾ ಟೀಮ್ ಬಿ ಅಂತ ಏನು ಕರೆಸ್ಕೊಳ್ತಾ ಇದ್ದಾರೆ, ಅವರ ಸ್ಟೇಟ್ಮೆಂಟ್ಗಳಿಗಿದೆ. ಪಕ್ಷಾತೀತವಾದಂಥ ಹೋರಾಟವನ್ನು ಮಾಡ್ತೀವಿ, ಎಲೆಕ್ಷನ್ಗೆ ಇನ್ನೂ ಟೈಮ್ ಇದೆ, ಇದು ಎಲೆಕ್ಷನ್ಗೋಸ್ಕರ ಮಾಡ್ತಿರುವಂಥ ಹೋರಾಟ ಅಲ್ಲ, ರೈತರ ಹಾಗೂ ಸಾರ್ವಜನಿಕರ ಆಸ್ತಿ ಉಳಿಸುವಂಥ ಉದ್ದೇಶದಿಂದ ಮಾಡ್ತಾ ಇರುವಂಥ ಹೋರಾಟ ಅಂತ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ ಅರವಿಂದ್ ಲಿಂಬಾವಳಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಜನವರಿ 6ರಂದು ದೆಹಲಿಗೆ ಹೋಗಿ ವಕ್ಫ್ ಒತ್ತುವರಿಯ ವಿಡಿಯೋ ಸಾಕ್ಷಿಯನ್ನ ನೀಡ್ತೀವಿ. ಬಿಜೆಪಿ ಕಾಂಗ್ರೆಸ್ ಸರ್ಕಾರ ನೀಡಿರುವಂಥ ನೋಟಿಸ್ ಬಗ್ಗೆಯೂ ಕೂಡ ಪ್ರಸ್ತಾಪಿಸ್ತೀವಿ ಅಂತ ಬಳ್ಳಾರಿಯಲ್ಲಿ ಮಾತನಾಡಿದ್ದಾರೆ. 6-7ನೇ ತಾರೀಕು ನಮ್ಮ ತಂಡ ದೆಹಲಿಗೆ ಹೋಗಿ ಈ ಎಲ್ಲ ಮಾಹಿತಿಗಳನ್ನು ಒಂದು ನಿಮಿಷ ಮಾಹಿತಿಗಳನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ವಿಡಿಯೋ ದಾಖಲೆ 35 ನಿಮಿಷ ಅಂದರೆ ಏನೆಲ್ಲ ಇರುತ್ತೆ? ವಿಡಿಯೋ ದಾಖಲೆ ಅಲ್ಲ, ಅದು PPT ಪ್ರೆಸೆಂಟೇಷನ್. ಈ ವಕ್ಫ್ ಕಾನೂನು ಹೇಗೆ ಬಂತು, ಬೇರೆ ಬೇರೆ ದೇಶದಲ್ಲಿ ವಕ್ಫಿನ ಕಾನೂನು ಯಾವ ರೀತಿ ಇದೆ, ಕಾಂಗ್ರೆಸ್ ಆಡಳಿತದಲ್ಲಿ ಯಾವ್ಯಾವ ರೀತಿ ಕಾನೂನಿನ ತಿದ್ದುಪಡಿಗಳನ್ನು ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟರು. ಆ ಹಿನ್ನೆಲೆಯೊಳಗೆ ಸಾಚಾರ್ ಕಮಿಟಿ ವರದಿಯನ್ನು ಮನಮೋಹನ್ ಸಿಂಗ್ ಅವರು ಕೊನೆಯ ನಿಮಿಷದಲ್ಲಿ ಜಾರಿಗೆ ತಂದಿದ್ದರಿಂದ ಈಗೇನು ಅನಾಹುತಗಳಾಗ್ತಾ ಇದೆ ಅದರ ಪರಿಣಾಮಗಳ ಉದಾಹರಣೆಗಳಿವು. ಸರ್, ಎಲ್ಲ ಮಾಹಿತಿಗಳನ್ನು ಆ ಒಂದು ವಿಡಿಯೋ ಪ್ರೆಸೆಂಟೇಷನ್. ಸರ್, ಈಗ PPT ಒಳಗಡೆ ಬಿಜೆಪಿ ಗೌರ್ಮೆಂಟಲ್ಲಿ ಕೂಡ ನೋಟಿಸನ್ನು ಕೊಡಲಾಗಿತ್ತು ಬಿಜಾಪುರದ ಜಿಲ್ಲೆ ಒಳಗಡೆ, ಅದರ ಕೂಡ ಎಂಟ್ರಿ ಆಗಿ. ನಾ ಏನು ಹೇಳಿದೆ ಅವಾಗನೇ, ನಮ್ಮ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಅನ್ವರ್ ಮಾನಿಪಾಡಿಯವರ ಅಧ್ಯಕ್ಷ ಇದ್ದಾಗೂ ಕೂಡ ಕೆಲವು ಆಸ್ತಿಗಳಿಗೆ ನಮ್ಮ ಸರ್ಕಾರ ಇದ್ದಾಗ ಕೂಡ ನೋಟಿಸ್ಗಳನ್ನು ಕೊಟ್ಟಿದೆ. ಅದು ಕೂಡ ತಪ್ಪು. ಬಿಜೆಪಿ ಎರಡು ತಪ್ಪೆ. ಇಲ್ಲಿರುವಾಗ ಇದಕ್ಕೆ ಆವಾಗಲೇ ಭಾಷಣದಲ್ಲಿ ನಮ್ಮ ಕುಮಾರ್ ಬಂಗಾರಪ್ಪ ಅವರು ಹೇಳಿದರು ಏನಂತ, ಮುಖ್ಯಮಂತ್ರಿಗಳು ಏನೇ ಹೇಳಿದರೂ ಕೂಡ ಕೇಂದ್ರದ ಕಾನೂನು ಏನಿದೆಯಲ್ಲ ಅದರ ಆಧಾರದ ಮೇಲೆ, ಸರ್ಕಾರ ಯಾವುದೇ ಇದ್ದಿರ್ಬೋದು, ಅದರ ಆಧಾರದ ಮೇಲೆ ಈ ನೋಟಿಸ್ಗಳು ಕೊಟ್ಟಿದೆ. ನಮ್ಮ ಸಮಿತಿ ನಮ್ಮ ಸರ್ಕಾರ ಇದ್ದಾಗೂ ಕೂಡ ಈ ನೋಟಿಸ್ಗಳನ್ನು ಕೊಟ್ಟಿದೆ. ಅವೆಲ್ಲವೂ ಕೂಡ ರದ್ದಾಗಬೇಕಂತ ಕೇಂದ್ರದಲ್ಲಿ ಈ ಕಾನೂನು ಬದಲಾವಣೆ ಆಗಬೇಕು. ಅದೇ ಮುಖ್ಯವಾದಂಥ ಉದ್ದೇಶದಿಂದ ಉದಾಹರಣೆಗಳ ಸಮೇತವಾಗಿ ನಾವು ಸಪೋರ್ಟಿವ್ ಡಾಕ್ಯುಮೆಂಟ್ಗಳನ್ನು ಕೊಡೋದಕ್ಕೆ ಕರ್ನಾಟಕ ಒಂದು ಮುಖ್ಯವಾದಂಥ ಕಾರಣ ಅನ್ನುವಂಥದ್ದನ್ನು ವಕ್ಫಿನ JCP ಅಧ್ಯಕ್ಷರು ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಅವರು ಪಕ್ಷಾತೀತ ಹೋರಾಟ ಅಂತ ಒಂದು ಕಡೆ ಹೇಳ್ತೀರಿ, ಇನ್ನೊಂದು ಕಡೆ ನಾವು ಚುನಾವಣೆ ಸಂಬಂಧ ಬಂದಿಲ್ಲ. ಆ ಎಲ್ಲ ಮಾಹಿತಿಗಳೊಂದಿಗೆ ಮತ್ತು 6-7ನೇ ತಾರೀಕು ನಮ್ಮ ತಂಡ ದೆಹಲಿಗೆ ಹೋಗಿ ಈ ಎಲ್ಲ ಮಾಹಿತಿಗಳನ್ನು ಒಂದು ನಿಮಿಷ ಮಾಹಿತಿಗಳನ್ನು ಒದಗಿಸಿಕೊಟ್ಟು